ಬಂಧುಗಳೇ ನಮಸ್ತೆ. ನಾನು ಮಂಜುನಾಥ್ ಹಿರೇಚೌಟಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ. ಈಗ ನನ್ನ ಹಿನ್ನೆಲೆಯಲ್ಲಿ ನೀವು ನೋಡ್ಬೋದು, ಇದು ಸೊರಬ ತಾಲೂಕು ಆನವಟ್ಟಿ KSRTC ಬಸ್ ನಿಲ್ದಾಣ. ಇದು ನಿರ್ಮಾಣ ಆಗಿ ಸರಿಸುಮಾರಿಗೆ 2.5 ವರ್ಷ ಮುಕ್ತಾಯಗೊಂಡಿದೆ. ಈ 2022ರಲ್ಲಿ ಟೆಂಡರ್ ಕರೆದಿದ್ರು. ಅದಾದ ನಂತರ 2024 ಜನವರಿಗೆ ಕಾಮಗಾರಿ ಮುಕ್ತಾಯ ಆಗಿದೆ ಅಂತ ಹೇಳಿ ಹಸ್ತಾಂತರ ಮಾಡಿಲ್ಲ. ಆದರೆ ಅಲ್ಲಿಂದ ಇಲ್ಲಿವರೆಗೂ ಸಾರ್ವಜನಿಕರಿಗೆ ಮುಕ್ತವಾಗಿ ಇದನ್ನು ತೆರೆದಿಲ್ಲ. ಯಾಕೆಂತಂದರೆ ಅದಾಗಿ ಮತ್ತೆ ಹೊಸದಾಗಿ ಸುಮಾರು 70 ಲಕ್ಷ ರೂಪಾಯಿನ ಹೆಚ್ಚುವರಿ ಬಿಡುಗಡೆ ಮಾಡಿ ಮತ್ತೇನೋ ಕಾಮಗಾರಿ ಇದೆ ಅಂತೇಳಿ ಜೂನ್ನಿಂದ ಆಗಸ್ಟ್ ತನಕ ಇದು ಕಾಮಗಾರಿ ನಡೆಸಿದ್ದೀವಿ ಅಂತ ದಾಖಲೆಗಳು ಹೇಳ್ತವೆ. ಅಲ್ಲಿಗೆ ಸುಮಾರು 3,70 ಲಕ್ಷ ರೂಪಾಯಿ ಇದುವರೆಗೂ ಸಾರ್ವಜನಿಕರ ತೆರಿಗೆ ಹಣ ಉಪಯೋಗಕ್ಕೆ ಬಾರದೆ ಇರುವಂಥ ಸ್ಥಿತಿಯಲ್ಲಿದೆ. ಈಗ ಕೇಳಿದರೆ ಇಲ್ಲ, ಅದು ಬಸ್ಗಳು ನಿಲ್ದಾಣದಿಂದ ಓಡಾಡಲಿಕ್ಕೆ ಅದು ಕಾಂಕ್ರೀಟೀಕರಣ ಆಗಬೇಕು, ಹಾಗಾಗಿ ಈಗ ಹೆಚ್ಚುವರಿ ಅನುದಾನಕ್ಕೆ ಮತ್ತೆ ಅರ್ಜಿ ಸಲ್ಲಿಸಿದ್ದೀವಿ, ಮತ್ತು ಪುಟಪ್ ಮಾಡಿದ್ದೀವಿ ಹಾಸನ ಡಿವಿಷನ್ಗೆ ಅಂತ ಹೇಳ್ತಾರೆ. ಆದರೆ ಇದು ಗೊತ್ತಿರಲಿಲ್ವಾ? ಇದು ಯಾಕಂದರೆ ಇದು ಬಸ್ ಸಾರ್ವಜನಿಕ ಬಸ್ ಸ್ಥಳ ಹೇಗಿರಬೇಕು ಏನಂತ ಮುಂಚೆ ತಿಳಿದಿರಲಿಲ್ವಾ? ಈಗಾಗಲೇ 3,70 ಲಕ್ಷ ಖರ್ಚಾಗಿ ಈಗಾಗಲೇ ಸುಮಾರು ವರ್ಷಗಳಾಗಿದೆ. ಜಂತ್ ಹಿಡಿದು ಒಳಗಡೆ ಎಲ್ಲ ಎಲ್ಲಿ ಬೇಕಲ್ಲಿ ಅಸಹ್ಯವಾಗಿ ಕಾಣ್ತಾ ಇದೆ. ಇಲ್ಲಿ ಇದಕ್ಕೆ ಒಂದು ಕಬ್ಬಿಣದ ಬ್ಯಾರಿಕೇಡನ್ನು ಹಾಕೋ ಥರ ಹಾಕಿ ವೆಲ್ಡ್ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ಪೂರ್ತಿ ಧೂಳು ಮುಕ್ತವಾಗಿದೆ, ಅಂದರೆ ಧೂಳು ಮಯವಾಗಿದೆ, ಕಸ ಎಲ್ಲಿ ಬೇಕಲ್ಲಿ ಬಿದ್ದಿದೆ. ಇದು ನಮ್ಮ ಬಸ್ ಸ್ಟ್ಯಾಂಡಿನ ಪರಿಸ್ಥಿತಿ. ಈಗಾಗಲೇ ಸುಮಾರು 3,70 ಲಕ್ಷ ಸಾರ್ವಜನಿಕರ ತೆರಿಗೆ ಹಣ ಉಪಯೋಗಕ್ಕೆ ಬಾರದಂತೆ ನೆನೆಗುದಿಗೆ ಬಿದ್ದಿದೆ. ಇದಿನ್ನೂ ಅಯ್ಯೋ ಕೇಳಿದರೆ ಇಲ್ಲ ಸರ್, ಅದು ಧೂಳಾಗುತ್ತೆ ಬಸ್ ಓಡಾಡೋಕ್ಕೆ, ಹಂಗಾಗಿ ಈಗ ಅದಕ್ಕೆ ಮತ್ತೆ ಹೊಸ್ದಾಗಿ ಪುಟಪ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅಲ್ಲ, ಇಡೀ ಆನವಟ್ಟಿ ತುಂಬ ಎಲ್ಲಿ ನೋಡಿದ್ರು ಬರೀ ಧೂಳೆ ಇದೆ, ಕಸ ಇದೆ, ಪ್ಲಾಸ್ಟಿಕ್ ಎಲ್ಲಿ ಬೇಕಲ್ಲಿ ಎಸಿತಾರೆ, ಅಷ್ಟು ರಾಶಿ ಇದೆ. ಸರಿಯಾದ ತ್ಯಾಜ್ಯ ನಿರ್ವಹಣೆನೇ ಇಲ್ಲ ನಮ್ಮ ಆನವಟ್ಟಿನಲ್ಲಿ. ಆದರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾತ್ರ ಅದ್ರೇನಂತ ವ್ಯತ್ಯಾಸ ಕಂಡು ಬರ್ತಿಲ್ಲ ನಮಗೆ. ಈಗ ಇದು ನೋಡಿ, ಇದೇ ಸ್ಥಳ. ಇದು ಮುಂಚೆ ಯಾಕೆ ಎಸ್ಟಿಮೇಷನಲ್ಲಿ ಮಾಡಲಿಲ್ಲ ಇವರು? ಯಾಕೆ ಮುಂಚೆ ಪ್ಲ್ಯಾನ್ ಮಾಡ್ಕೊಳ್ಳಿಲ್ಲ ಇದನ್ನು ಕಾಂಕ್ರೀಟೀಕರಣ ಮಾಡಬೇಕು, ಇದು ರಸ್ತೆ ಗಾಡಿಗಳು ಓಡಾಡಲಿಕ್ಕೆ ಅಂತ ಹೇಳಿ? ಈಗ ಮುಗಿದು ಈಗೆಲ್ಲ 3 ವರ್ಷ ಆಗಿದೆ. ಇವಾಗ ಇನ್ನು ಅನುದಾನ ಬಂದು ಮತ್ತೆ ಆವಾಗ ಇನ್ನೆಷ್ಟು ವರ್ಷ ಬೇಕು ಈ ಕಾಮಗಾರಿ ಮುಗಿದು ಸಾರ್ವಜನಿಕರಿಗೆ ಮುಕ್ತವಾಗೋದಕ್ಕೆ? ಇದೇ ಸಮಸ್ಯೆ ನಮ್ಮ ದೇಶದಲ್ಲಿ. ಈ ರೀತಿ ಕಾಮಗಾರಿಗಳು ನಡೆದರೂ ಕೂಡ ಅವನ್ನ ಮುಚ್ಚಿಟ್ಟು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬಾರದಂತೆ ನೋಡ್ಕೊಳ್ಳುವಂಥ ವ್ಯವಸ್ಥೆ ಅತಿ ಹೆಚ್ಚಿದೆ. ಯಾಕೆ ಅಂತಂದರೆ ಈಗ ಈ ಥರ ಮಾಡಿರ್ತಾರೆ, ಮತ್ತೆ ಅದ್ರ ಮೇಲೆ ಇನ್ನೊಂದು ಕಾಮಗಾರಿ ಯಾವ್ದಾರ ಸೇರಿಸ್ತಾರೆ, ಮತ್ತೆ ಅದಕ್ಕೊಂದಿಷ್ಟು ಹಣ ಬಿಡುಗಡೆ ಮಾಡ್ತಾರೆ, ಮತ್ತೊಂದು ವರ್ಷ ನೋಡ್ತಾರೆ, ಮತ್ತೆ ಅದೇನೋ ರಿಪೇರಿ ಅಂತ ಮತ್ತೊಂದಷ್ಟು ಹಣ ಬಿಡುಗಡೆ ಮಾಡ್ತಾ ಇರ್ತಾರೆ. ಹೀಗೆ ನಾವು ಸಹಜವಾಗಿ ನೋಡ್ತಾ ಇರ್ತೀವಿ. ಹಲವಾರು ಟಾಯ್ಲೆಟ್ಗಳನ್ನ ಮುಕ್ತ ಮಾಡಿದೆ, ಅದಕ್ಕೆ ರಿಪೇರಿ ಮಾಡಿ ದುಡ್ಡು ಎಳಿತಾ ಇರೋದು. ಈ ರೀತಿ ಅಂದರೆ ಸಾಕಷ್ಟು ರಾಜ್ಯದಲ್ಲಿ ನಡೀತಾ ಇರ್ತದೆ. ಆದರೆ ಇವರಿಗೆ ಕಾಮಗಾರಿ ಇರುವಂಥ ಹುಮ್ಮಸ್ಸು, ಹಣ ಬಿಡುಗಡೆ ಮಾಡಿಕೊಂಡು ಅದನ್ನು ಅಲಾಟ್ ಮಾಡಲು ಇರುವಂಥ ಹುಮ್ಮಸ್ಸು ಕೊನೆಗೆ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಇರೋದಿಲ್ಲ. ಇದು ನಮ್ಮ ಸೊರಬ ತಾಲೂಕಿನ ಪರಿಸ್ಥಿತಿ. ಧನ್ಯವಾದಗಳು, ನಮಸ್ತೆ. ಇದು ಪರ್ಗೋಲಾಸು. ಇದು ಶೆಲ್ಟರು. ಇದು ಲಾಡ್ಜಿಂಗ್ ಏರಿಯಾ, ಅಂಗಡಿ ಮುಂಗಟ್ಟುಗಳು. ಮತ್ತು ಇದೆಲ್ಲ ಪೂರ್ತಿ ಧೂಳು ತುಂಬಿದೆ. ಬಸ್ ಬೇಸ್ ಕೂಡ ಅದು ಕಾಂಕ್ರೀಟೀಕರಣ ಆಗೇ ಇಲ್ಲ. ಈ ಕಾಮಗಾರಿ ಮುಗಿದೇ ಸುಮಾರು 2.5 ವರ್ಷ ಆಗಿದೆ. ಇನ್ನೂ ಕೂಡ ಸಾರ್ವಜನಿಕರಿಗೆ ಮುಕ್ತವಾಗಿಲ್ಲ. ಸಂಪೂರ್ಣ ಧೂಳು ಹಿಡಿದಿದೆ. ನಂತರ ಇಲ್ಲಿ ನೋಡಿ, ಗೇಟು ಕೂಡ ಆಗಿಲ್ಲ. ಆದರೆ ಬಿಲ್ಲೆಲ್ಲ ಬಿಡುಗಡೆ ಆಗಿದ್ದಾವೆ. ಅದೇನು ಹೆಚ್ಚುವರಿಯಾಗಿ ಮಾಡಿಕೊಡ್ತಾರೋ ಅಥವಾ ಮತ್ತೆ ಹೊಸದಾಗಿ ಹಣ ಬಿಡುಗಡೆ ಮಾಡ್ತಾರೋ ಗೊತ್ತಿಲ್ಲ. ಎಲ್ಲ ಕಡೆ ವಿಪರೀತ ಕಸ ಬೆಳೆದಿದೆ. ಆದರೆ ಈಗ ಆಶ್ಚರ್ಯ ಏನಂತಂದರೆ, ಇವಾಗ ಯಾವುದೇ ಟೆಂಡರ್ ಕಾಮಗಾರಿಗಳು ಯಾವುದು ಚಾಲ್ತಿಯಲ್ಲಿಲ್ಲ. ಆದರೆ ಈಗ ಬಣ್ಣ ಹೊಡಿತಾ ಇದ್ದಾರೆ ಕಾಂಪೌಂಡ್ಗೆ. ಅದು ಗೊತ್ತಿಲ್ಲ ಯಾಕೆ ಹೊಡಿತಾ ಇದ್ದಾರೆ, ಇವಾಗ ಯಾಕೆ ಕೊಟ್ಟರು ಅಂತ. ಯಾಕೆಂದರೆ ಇದು ತುಂಬ 2.5 ವರ್ಷದ ಹಿಂದಿನ ಕಾಮಗಾರಿ. ಈಗ ಬಣ್ಣ ಹೊಡಿತಾ ಇದ್ದಾರೆ. ಇದಕ್ಕೂ ಗೊತ್ತಿಲ್ಲ ಯಾಕೆ ಈಗ ಬಣ್ಣ ಹೊಡಿತಾ ಇದ್ದಾರೆ ಅಂತ ಕೇಳಿದೆ ಅವ್ರನ್ನ, ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ ಮಾಹಿತಿ. ಕೆಲಸ ಕೊಟ್ಟಿದ್ದಾರೆ, ಮಾಡ್ತಾಯಿದ್ದಾರೆ. ಈಗ ನಮಗೆ ಒಂದೇ ಪ್ರಶ್ನೆ ಮೂಲಭೂತವಾಗಿ ಕೇಳುವಂಥದ್ದು. ಈಗ ಸುಮಾರು 2.5 ವರ್ಷ ಆಗಿದೆ. ಇದು ಬಸ್ ಸ್ಟ್ಯಾಂಡು ಸಾರ್ವಜನಿಕರಿಗೆ ಮುಕ್ತವಾಗಿಲ್ಲ. ಸುಮಾರು 3,70 ಲಕ್ಷ ರೂಪಾಯಿ ತೆರಿಗೆದಾರರ ಹಣ ಅನಗತ್ಯವಾಗಿ ಸದ್ಬಳಕೆ ಆಗದೆ ಹೀಗೆ ನೆನೆಗುದಿಗೆ ಬಿದ್ದಿದೆ.
ಇದು ಬಸ್ ಬೇನ ಈಗ ಕಾಂಕ್ರೀಟೀಕರಣ ಮಾಡಬೇಕು, ಮಾಡ್ದೇ ನಾವು ಉದ್ಘಾಟನೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಇಷ್ಟು ದಿನ ಏನು ಮಣ್ಣು ತಿಂತಿದ್ರ ಇದನ್ನು ಬಸ್ ಬೇನ ಇದಕ್ಕೂ ಕೂಡ ಹೆಚ್ಚುವರಿಯಾಗಿ ಆವಾಗಲೇ ಅನುದಾನವನ್ನು ಕೋರಬೇಕಾಗಿತ್ತಲ್ವ, ಅಥವಾ DPR ತೆಗೆದು ನೋಡ್ರೆ ಗೊತ್ತಾಗ್ತದೆ DPR ಅಲ್ಲಿ ಏನು ವ್ಯತ್ಯಾಸ ಇದೆ, ಏನು ಮಾಡಿದ್ದಾರೆ ಅಂತ ಖಂಡಿತವಾಗಿ ಪರಿಶೀಲನೆ ಮಾಡ್ತೀವಿ. ಮತ್ತು ಇದು 70 ಲಕ್ಷ ಹೆಚ್ಚುವರಿಯಾಗಿ ಯಾಕೆ ಬಿಡುಗಡೆ ಮಾಡಿದ್ರು, ಏನು ಕಾರಣ, ಅದರಲ್ಲಿ ಏನು ಕಾಮಗಾರಿ ಮಾಡಿದ್ದಾರೆ, ಕಾಮಗಾರಿ ಫೋಟೋಗಳೇನು, ಯಾಕಂದರೆ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ 70 ಲಕ್ಷಕ್ಕೆ ಆ ಸಮಯದಲ್ಲಿ ಯಾವುದು ಕಾಮಗಾರಿ ಆಗಿರೋದು ಕಂಡು ಬಂದಿಲ್ಲ. ಮತ್ತು ಆವಾಗ ಕಾಂಪೌಂಡ್ ಬೇಲಿ ತಂತಿ ಹಾಕಿದ್ದು ಅಷ್ಟೇ ನಾವು ಗಮನಿಸಿರೋದು. 2023ಕ್ಕೆ ಕಾಮಗಾರಿ ಮುಗಿದಿದೆ ಅಂತ ಕೂಡ ಸ್ಥಳೀಯರು ಹೇಳಿದ್ದಾರೆ. ಇದಿಷ್ಟು ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು.